ಮನೆಯಿಂದ ಆಚೆ ಹೋಗು. ಅಲ್ಲಿಂದ ನಾನು ಆಚೆಗೆ ಬಂದೆ. ಆಚೆಗೆ ಬಂದರೆ ನಮ್ಮ ದೊಡ್ಡಪ್ಪನ ಮಗ ಸುಂದರ ಕೃಷ್ಣ ಅರಸು ಜಮೀನಿಂದ ಆಚೆ ಬಂದು ಇದು ಜಮೀನು ನಂದು. ಅದಕ್ಕೆ ನಮ್ಮ ಜಮೀನು ಇಷ್ಟು ವರ್ಷ ನಮ್ಮ ನಮಗೆ ಬುದ್ಧಿ ಬಂದಾಗಿಂದ ಇದು ನಮ್ಮ ಜಮೀನು, ನಿಮ್ಮ ಜಮೀನು ಹೆಂಗಾಗುತ್ತೆ? ನನ್ನ ತಮ್ಮ ಬಾಗಿಲು ತೆಗೆದವನು ವಿಜಯಮ್ಮ ಫೋನ್ ಮಾಡಿದ್ರು, ನಿಮ್ಗೇನೋ ಅವಾರ್ಡ್ ಬಂದಿದೆ ಅಂತೆ, ಅದು ವಿಶ್ ಮಾಡೋಕ್ಕೆ ಅಂತ ಫೋನ್ ಮಾಡಿದ್ರು ಅಂತ. ಒಂದು ಸಣ್ಣ ಸಮಾಧಾನ ಆಯಿತು. ಸಮಕಾಲೀನ ಭಾರತೀಯ ಚಿತ್ರರಂಗದಲ್ಲಿ ಇವತ್ತಿನ ಸಂದರ್ಭ ಹೇಗಿದೆ ಅಂತ ಹೇಳಿದರೆ, ನಟ ನಟಿ ಅಥವಾ ಇನ್ನು ಕೆಲವರಿಗೆ ಮಾತ್ರ ಪ್ರಾಮುಖ್ಯತೆ, ಅದಿಲ್ಲದೆ ಸಿನಿಮಾ ಚಿತ್ರರಂಗನೇ ಇಲ್ಲ ಅನ್ನೋಂಥ ಸ್ಥಿತಿ ಇದೆ. ಆದರೆ ಸಮಕಾಲೀನ ಭಾರತೀಯ ಚಿತ್ರರಂಗದಲ್ಲಿ ಸಂಕಲನಕಾರರ ಪಾತ್ರ ಎಷ್ಟು ಅನ್ನೋದನ್ನು ಯಾರೂ ಹೇಳಬೇಕಾಗಿಲ್ಲ. 70ರ ದಶಕದಿಂದ ಇವತ್ತಿನವರೆಗೂ ಕರ್ನಾಟಕದ ಸಿನಿಮಾ, ಕನ್ನಡ ಸಿನಿಮಾದ ಸುವರ್ಣಯುಗ ಅಂತ ಹೇಳಿದರೆ ಅದನ್ನು ಬೆಳೆಸಿದ ಕೆಲವೇ ಮಂದಿಗಳಲ್ಲಿ ಸುರೇಶ್ ಅರಸ್ ಒಬ್ಬರು. ತಮ್ಮ 21ನೇ ವಯಸ್ಸಿಗೆ ಕನ್ನಡ ಚಿತ್ರರಂಗದಲ್ಲಿ ಸಂಕಲನಕಾರರಾಗಿ ತಮ್ಮ ಕೆಲಸವನ್ನು ಶುರು ಮಾಡಿದಂತಹ ಸುರೇಶ್ ಅರಸ್ ಅವರು 2ನೇ ಬಾರಿ ರಾಷ್ಟ್ರ ಪ್ರಶಸ್ತಿ ತಗೊಂಡಿದ್ದಾರೆ. 1ನೇ ಬಾರಿ ಇವರಿಗೆ ತಮಿಳಿನ ಮಣಿರತ್ನಂ ನಿರ್ದೇಶನದ ಬಾಂಬೆ ಚಿತ್ರಕ್ಕೆ ಬಂದಿತ್ತು. ಈಗ ಮಧ್ಯಂತರ ಅನ್ನೋ ಚಿತ್ರಕ್ಕೆ ಬಂದಿದೆ. ಇವರು ಇದುವರೆಗೆ ಸುಮಾರು 700 ಸಿನಿಮಾಗಳಿಗೆ, 700ಕ್ಕಿಂತನೂ ಹೆಚ್ಚು ಅಂತ ಹೇಳ್ಬೋದು, ಸಿನಿಮಾಗಳಿಗೆ ಸಂಕಲನವನ್ನು ಒದಗಿಸಿದ್ದಾರೆ. ಅದಷ್ಟೇ ಅಲ್ಲ, ಎಷ್ಟೋ ಸಾಕ್ಷ್ಯಚಿತ್ರಗಳನ್ನು ಎಡಿಟ್ ಮಾಡಿಕೊಟ್ಟಿದ್ದಾರೆ. ಜೊತೆಯಲ್ಲಿ ಎಷ್ಟೋ ದೂರದರ್ಶನದ ಧಾರಾವಾಹಿಗಳನ್ನು ಎಡಿಟ್ ಮಾಡಿಕೊಟ್ಟಿದ್ದಾರೆ. ಉದಾಹರಣೆಗೆ ಮಾಲ್ಗುಡಿ ಡೇಸ್ ಇರ್ಬೋದು. ಮಾಲ್ಗುಡಿ ಡೇಸ್ಗೆ ಏನಾರ ಇವತ್ತು ಆ ಹೆಸರು ಬಂದಿದ್ರೆ ಅದರ ಶಂಕರ್ನಾಗ್ ಜೊತೆಗೆ ಸುರೇಶ್ ಅರಸ್ ಅವರಿಗೂ ಅದರ ಫಲ ಸಿಗಬೇಕು. ಅದೇ ರೀತಿ ಗಿರೀಶ್ ಕರ್ನಾಡ್ ಅವರ ಚೆಲುವಿಗೆ ಎಡಿಟ್ ಮಾಡಿದ್ದಾರೆ. ಜೊತೆಗೆ ಮಣಿರತ್ನಂ ಅವರ 6 ಚಿತ್ರಗಳಿಗೆ ತಮ್ಮ ಸಂಕಲನ ಇದನ್ನು ಸರ್ವೀಸಸ್ನ ಕೊಟ್ಟಿದ್ದಾರೆ. ಇವರು ಮಾಡಿರುವ ಚಿತ್ರಗಳು ಇವತ್ತಿಗೂ ಒಂದು ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ತನ್ನದೇ ಆದ ಅಧ್ಯಾಯವನ್ನು ಸೃಷ್ಟಿಸಿಕೊಂಡಿದೆ. ಇವತ್ತು ಸುರೇಶ್ ಅರಸ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸರ್. ಸರ್, ನಿರೀಕ್ಷೆಗಳು, ನಾವು ಒಳ್ಳೆ ಕೆಲಸ ಮಾಡಿದಾಗ ನಿರೀಕ್ಷೆಗಳಿರುತ್ತೆ. ಅದೇನಾಗುತ್ತೆ, ನಾವು ನಮ್ಮ ಸಿನಿಮಾದ ಇಟ್ಕೊಂಡೇ ನಾವು ಮಾತಾಡ್ತಿರ್ತೀವಿ. ಬೇರೆ ಸಿನಿಮಾಗಳನ್ನ, ಕಾಂಪಿಟೇಷನ್ಲಿರೋಂಥ ಸಿನಿಮಾಗಳ ಬಗ್ಗೆ ನಮಗೆ ಹೆಚ್ಚು ಅರಿವಿರಲ್ಲ ಅಥವಾ ನಾವು ನೋಡಿರಲ್ಲ. ಹಾಗಾಗಿ ನಮಗಿನ್ನೂ ಉತ್ತಮವಾದ ಕೆಲಸ ಅವ್ರು ಮಾಡಿರ್ಬೋದು. ಹಾಗಾಗಿ ಅವ್ರಿಗೆ ಪ್ರಶಸ್ತಿ ಬಂದಿದೆ. ಅಂದರೆ ನಮಗೆ ಮಿಸ್ ಆಯಿತು ಅಂತ ಅಂದ್ಕೊಳ್ಳೋದಲ್ಲ. ಯಾವಾಗಲೂ ನಾವು ಕಾಂಪಿಟೇಷನ್ಲಿದ್ದೀವಿ ಅನ್ನೋದೇ ನನಗೆ ತುಂಬ ಇಷ್ಟವಾಗಂತು. ಇದು ನನಗೆ ಯಾವಾಗ ನಾನು ಮೊದಲು ಬಿಗಿನಿಂಗಲ್ಲಿ ನನಗೆ ಅನಿಸೋದು, ಈ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ವಿ, ಇದಕ್ಕೆ ಅವಾರ್ಡ್ ಬರುತ್ತೆ ಅಂತ. ಅದಕ್ಕೆ 2-3 ಸರಿ ನಿರಾಶೆಗಳಾದಮೇಲೆ ಆಮೇಲೆ ಆ ಎಕ್ಸ್ಪೆಕ್ಟೇಷನ್ಸ್ನ ನಾನು ಬಿಟ್ಟುಬಿಟ್ಟೆ. ಕೆಲಸ ಮಾಡ್ತಾ ಹೋಗೋಣ ಅಷ್ಟೇ, ನಿರೀಕ್ಷೆಗಳಿರಬಾರ್ದು ಅಂತ. ಈ ಸರಿ ನಿರೀಕ್ಷೆ ಕೂಡ ಇರಲೇ ಇಲ್ಲ ನನಗೆ. ನಿಜವಾಗ್ಲೂ ನನಗೆ ತುಂಬ ಆಶ್ಚರ್ಯ ಮತ್ತು ನಂಬಕ್ಕೆ ಆಗಲಿಲ್ಲ ನನಗೆ. ಒಂದು 4-5 ಫೋನ್ಗಳು ಬಂದು ಕನ್ಫರ್ಮ್ ಆದಮೇಲೆ ಓಕೆ ಬಂದಿಲ್ಲ ಅಂತ. ಈ ಥರದ್ದು ನನಗೆ 2-3 ಸರಿ ಡಿಸಪಾಯಿಂಟ್ ಆಗಿತ್ತು. ಫೋನ್ಗಳು ಮಾಡಿ ನಿನಗೆ ಬಂದಿದೆ ಪ್ರಶಸ್ತಿ ಅಂತ ಅಂದು, ಆಮೇಲೆ ನೋಡಿದ್ರೆ ಫೈನಲ್ ಲಿಸ್ಟಲ್ಲಿ ನಮ್ಮ ಹೆಸರೇ ಇರಲಿಲ್ಲ. ಅದು ಸುಳ್ಳು ಹೇಳಿದ್ರ ಅವರು ಅಥವಾ ನಿಜವಾಗ್ಲೂ ಏನು ನಡೀತು ನಮಗೆ ಗೊತ್ತಿರಲ್ಲ. ಹಾಗಾಗಿ ನಾವು ಯಾವುದನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದು. ನಮ್ಮ ಕೆಲಸ ನಾವು ಮಾಡ್ತಾ ಹೋಗ್ಬೇಕು. ಫಲ ಬಿಡೋಣ. ಸರ್, ಅವತ್ತೇನಾಗಿತ್ತು, ಅವಾರ್ಡ್ ಬರೋ ದಿವಸ ನಾನು ಚೆನ್ನೈನ ಬೆಸೆಂಟ್ ನಗರಲ್ಲಿ ರಾಮ್ಜಿ ಅಂತ ಅವರು ಮೀಡಿಯಾದಲ್ಲೇ ಇದ್ದರು. ಅವ್ರ ಮನೆಯಲ್ಲಿ ಅವತ್ತು ಎಲ್ಲರೂ ಸೇರಿದ್ವಿ. ಡೆಫ್ರೆಂಟ್ ಬರುತ್ತೆ ಅಂತ ಎಲ್ರಿಗೂ ಗೊತ್ತಿತ್ತು. ಹಾಗಾಗಿ ಎಲ್ಲರೂ ಸೇರಿದ್ವಿ. ಎಲ್ಲರೂ ಸೇರಿ ಪಾರ್ಟಿ ಮಾಡ್ತಾಯಿದ್ದಾರೆ. ಪಾರ್ಟಿ ಮಾಡಿ ಅನೌನ್ಸ್ ಆಯಿತು. ಅನೌನ್ಸ್ ಆದರೆ ನನ್ನ ಹೆಸರೇ ಬರಲಿಲ್ಲ. ತುಂಬ ಡಿಸಪಾಯಿಂಟ್ ಆಗಿತ್ತು. ಅವ್ರು ಪಾರ್ಟಿ ಮಾಡ್ತಾನೆ ಇದ್ದರು, ನಾನು ಏನು ಹೇಳಲಿಲ್ಲ, ಸೈಲೆಂಟ್. ಅಂದರೆ ಅವತ್ತು ಫುಲ್ ಲಿಸ್ಟ್ ಬರಲಿಲ್ಲ, 1-2 ಇಂಪಾರ್ಟೆಂಟ್ ಅಷ್ಟು ಹೇಳಿ ಬಿಟ್ಬಿಟ್ರು. ನಮಗೆ ಗೊತ್ತಾಗಲಿಲ್ಲ. ತುಂಬ ಡಿಸಪಾಯಿಂಟ್ ಆಯಿತು. ನಾನು ಹೊರಟವನು ಅವತ್ತು ನಾನು ಬೆಂಗಳೂರು ಬರೋ ಐಡಿಯಾನೇ ಇಲ್ಲ. ಬೇಜಾರಾಗಿ ಹಂಗೆ ನಡ್ಕೊಂಡು ಬಂದವನು, ಒಂದು ಆಟೋ ಹಿಡಿದು ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಹಿಡಿದು ಬೆಂಗಳೂರು ಬಂದ್ಬಿಟ್ಟೆ. ಬೆಂಗಳೂರು ಬಂದರೆ ನಮ್ಮ
ಮಿಸ್ಸಸ್ಸು ಅವ್ರ ಮಕ್ಕಳೆಲ್ಲ ಮದುವೆಗೆ ಅಂತ ಮೈಸೂರಿಗೆ ಹೋಗಿದ್ರು. ಮನೇಲಿ ನನ್ನ ತಮ್ಮ ಮಾತ್ರ ಇದ್ದ. ನನ್ನ ತಮ್ಮ ಬಾಗಿಲು ತೆಗೆದು ವಿಜಯಮ್ಮ ಫೋನ್ ಮಾಡಿದ್ರು, ನಿಮ್ಗೇನೋ ಅವಾರ್ಡ್ ಬಂದಿದೆ ಅಂತೆ, ಅದು ವಿಶ್ ಮಾಡೋಕ್ಕೆ ಅಂತ ಫೋನ್ ಮಾಡಿದ್ರು ಅಂತ. ಒಂದು ಸಣ್ಣ ಸಮಾಧಾನ ಆಯಿತು. ಅಷ್ಟೊತ್ತು ಪೇಪರ್ ಬಂದಿತ್ತು ಮನೆಯಲ್ಲಿ, ಪ್ರಜಾವಾಣಿ ಪತ್ರಿಕೆ ತಗೊಂಡು ನೋಡ್ತೀನಿ, ಅದರಲ್ಲಿ ನನ್ನ ಹೆಸರಿತ್ತು. ಆವಾಗ ಒಂದು ನಿಜವಾಗ್ಲೂ ಸಮಾಧಾನ ಆಯಿತು. ಅದು ನಾನು ಎಕ್ಸ್ಪೆಕ್ಟ್ ಮಾಡಿ ಬಂದಂಥ ಪ್ರಶಸ್ತಿ ಅದು. ಸರ್, ನನಗನ್ಸೋದು ತುಂಬ ಸರಳ ನಿರೂಪಣೆ ಅದರಲ್ಲಿದ್ದದ್ದು. ನಾವು ಯಾವ ಅಂದರೆ ಈ ನಾವು ಸೋಕಾಳ್ ಹಂಗೆ ಮಾಡಿದ್ವಿ, ಹಿಂಗೆ ಮಾಡಿದ್ವಿ, ಗಿಮಿಕ್ಸ್ ಮಾಡಿದ್ವಿ, ಏನೇನೋ ಬೇರೆ ಬೇರೆ ಪದಗಳು ಉಪಯೋಗಿಸ, ಅದು ಎಲ್ಲಿಂದ ಬಂದಿದೆ, ಇದೆಲ್ಲ ಯಾವ ಡಿಕ್ಷನರಿನಲ್ಲಿದೆ ಅಂತ ಗೊತ್ತಿಲ್ಲ. ನಮ್ಮ ಸಿನಿಮಾಗಳಲ್ಲಿ ಬೇರೆ ಬೇರೆ ಥರ ಒಂದಷ್ಟು ಪದಗಳ ಉಪಯೋಗಿಸ್ತಾರೆ. ಆ ಥರದ್ದು ಯಾವುದೂ ಮಾಡಿಲ್ಲ ಸರ್. ತುಂಬ ಸರಳವಾಗಿದೆ ಸಿನಿಮಾ. ಅದು ಮೋಸ್ಟ್ಲಿ ನನಗೆ ತೀರ್ಪುಗಾರರಿಗೆ ಇಷ್ಟ ಆಗಿರ್ಬೋದು ಅಂತ ನನಗೆ ಅನಿಸಿರೋದು ಅಷ್ಟೇ. ಖಂಡಿತ ಅದು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ನಾನು ಮಾತಂದ ಮೇಲೆ ಯಾವಾಗಲೂ ನಾನು ನಿಂತಿರ್ತೀನಿ. ಸಂಭಾವನೆ ಡೆಫಿನೆಟ್ ಆಗಿ ನಾನು ಪ್ರೊಡ್ಯೂಸರ್ಗೆ ವಾಪಸ್ ಕೊಡ್ತೀನಿ. ಕನ್ನಡ ಸಿನಿಮಾ ದೃಷ್ಟಿಯಿಂದ ನೋಡಬೇಕು. ಅಂದರೆ ಒಂದು ಒಳ್ಳೆ ಬೆಳವಣಿಗೆ ಆಗಲಿ ಅಂತ ನಾನು ಹೇಳೋದು. ಅಂದರೆ ನಮ್ಮ ಕೈಲಾದ ಒಂದು ಏನು ಮಾಡೋಕ್ಕೆ ಸಾಧ್ಯ, ನನ್ನ ಕೈನಲ್ಲಿ ನಾನು ಅಷ್ಟೇ ಮಾಡೋಕ್ಕೆ ಸಾಧ್ಯ. ಅದಕ್ಕೆ ನಾನು ಸಂಭಾವನೆ ಈಸ್ಕೊಳ್ಳಲ್ಲ ಅಂತಲ್ಲ, ಸಂಭಾವನೆ ಈಸ್ಕೊಂಡಿರ್ತೀನಿ, ಪ್ರಶಸ್ತಿ ಬಂದಾಗ ವಾಪಸ್ ಕೊಡ್ತೀನಿ ಅಂತ ಹೇಳಿರೋದು ನಾನು. ಸಂಭಾವನೆ ಬೇಡ ಅಂತ ನಾನು ಎಲ್ಲೂ ಹೇಳಿಲ್ಲ. ಸಂಭಾವನೆ ತಗೋತೀನಿ, ಪ್ರಶಸ್ತಿ ಬಂದಾಗ ಅದನ್ನು ವಾಪಸ್ ಹೊರಗೆ ಕೊಡ್ತೀನಿ. ಅದರ ವ್ಯಾಲ್ಯೂ ಗೊತ್ತಿಲ್ಲ, ಅದು ಸಮಸ್ಯೆ. ನಿರ್ಲಕ್ಷ್ಯ ಅಂತ ಹೇಳೋದು ನಾನು. ವ್ಯಾಲ್ಯೂ ಗೊತ್ತಿಲ್ಲ ನಮ್ಮಲ್ಲಿ. ಅದು ನಿರ್ಮಾಪಕರಿಗೆ ಅದರ ವ್ಯಾಲ್ಯೂ ಗೊತ್ತಾಗಬೇಕು, ಆವಾಗ ಅದು ಸರಿ ಹೋಗುತ್ತೆ. ಈ ನಿರ್ಮಾಪಕರುಗಳಿಗೆ, ತುಂಬ ನಿರ್ಮಾಪಕರುಗಳಿಗೆ ಅಂದರೆ ಆಲ್ರೆಡಿ ವೆಲ್ ಎಸ್ಟಾಬ್ಲಿಷ್ಡ್ ಪ್ರೊಡಕ್ಷನ್ಸ್ನ ಬಿಟ್ಬಿಟ್ರೆ ಹೊಸಬರು ಬರ್ತಾರಲ್ಲ, ಅವ್ರಿಗೇನು ಗೊತ್ತೇ ಇರೋದಿಲ್ಲ ಪಾಪ. ಸಂಕಲನ ಅಂದರೆ ಏನು, ಇಂಥದ್ದೊಂದು ನಡೆಯುತ್ತೆ ಅಂತಲೇ ಗೊತ್ತಿರಲ್ಲ. ಹಂಗಂದಾಗ ಅವರು ನಿನ್ಗೆ ಯಾಕೆ ಸಂಬಳ ಕೊಡಬೇಕು? ತುಂಬ ಪ್ರಶಸ್ತಿ ಬೇರೆದಕ್ಕೆಲ್ಲ ಇದೆ. ನಮ್ಮಲ್ಲಿ ಸಮಸ್ಯೆ ಆಗ್ತಿರೋದೇನೆಂದರೆ ರೈಟರ್ಸ್ ದೊಡ್ಡ ಸಮಸ್ಯೆ ಇದೆ ಸರ್. ಅಂದರೆ ರೈಟರ್ಸ್ ಇಲ್ಲ ಅಂತ ಹೇಳ್ತಿಲ್ಲ, ರೈಟರ್ಸ್ಗಳನ್ನ ನಾವು ಬಳಸ್ಕೋತಿಲ್ಲ, ಲೇಖಕರನ್ನ ನಾವು ಸಿನಿಮಾದಲ್ಲಿ ಬಳಸ್ಕೋತಾ ಇಲ್ಲ. ಅದು ದೊಡ್ಡ ಕೊರತೆ ನಮ್ಮಲ್ಲಿರೋದು. ಅದು ಸರಿ ಹೋದರೆ ನಮ್ಮ ಹಿಂದಿನ ಸಿನಿಮಾಗಳಿಗೆ ಹೋಗಿ ಒಬ್ಬ ಕತೆ ಯಾರೋ ಬರ್ತಿರ್ತಾರೆ, ಚಿತ್ರಕಥೆ ಇನ್ನೊಬ್ರು ಬರೀತಾರೆ, ಸಂಭಾಷಣೆ ಇನ್ನೊಬ್ರು ಬರೀತಾರೆ. ಅಂದಾಗ ಏನಾಗುತ್ತೆ, ಒಂದೊಂದು ಲೆವೆಲಲ್ಲೂ ಫಿಲ್ಟರ್ ಆಗ್ತಾ ಬರುತ್ತೆ. ಕೊನೆಗೆ ನಿರ್ದೇಶಕರು ಬರ್ತಾರೆ. ನಿರ್ದೇಶಕರು ಬಂದು ಇದಿಷ್ಟನ್ನು ನೋಡಿ ಅವರು ಅದರಲ್ಲಿ ಫಿಲ್ಟರ್ ಮಾಡ್ತಾರೆ. ಯಾವುದು ಸರಿ ಇಲ್ಲ, ಯಾವುದು ಸರಿ, ನನಗೇನು ಬೇಕು ಅಂತ ಡಿಸೈಡ್ ಮಾಡಿ ಅವ್ರು ಸಿನಿಮಾ ಮಾಡ್ತಾರೆ. ಆವಾಗ ಸಿನಿಮಾಗಳ ಸಕ್ಸಸ್ ತುಂಬ ಚೆನ್ನಾಗಿತ್ತು. ನನ್ನ ಊರು ಕೋಳಗಾಲ ಅಂತ ಸರ್, ಹೆಗ್ಗಡದೇವನಕೋಟೆ ತಾಲೂಕು, ಮೈಸೂರು ಡಿಸ್ಟ್ರಿಕ್ಟ್. ಮೈಸೂರಿಂದ 40 ಕಿಲೋಮೀಟ್ರ್, ಕಪಿಲಾ ನದಿ ದಡದಲ್ಲಿರುವಂಥ ಒಂದು ಗ್ರಾಮ. ಒಂದು ಸಾಮಾನ್ಯ ರೈತ ಕುಟುಂಬ ನಮ್ಮದು. ನಮ್ಮ ತಂದೆ ವ್ಯವಸಾಯ ಸರಿಯಾಗಿ ಮಾಡ್ತಿರ್ಲಿಲ್ಲ, ಬರೀ ಆಳು ಕಾಳು ಇಟ್ಕೊಂಡು ಮಾಡೋದು. ಅವ್ರಿಗೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳಿತ್ತು, ಹಾಗಾಗಿ ಮಾಡ್ತಿರಲಿಲ್ಲ. ನಾವು ಸ್ವಲ್ಪ ಬೆಳೀತಿದ್ದಂಗೆ ನಾವು ವ್ಯವಸಾಯದಲ್ಲಿ ತೊಡಸ್ಕೊಂಡ್ವಿ. ನಾವು ಒಂದು ಸಣ್ಣ ಪೆನ್ಸಿಲ್ ಬೇಕಿದ್ರು, ಅಥವಾ ಒಂದು ಸ್ಲೇಟ್ ಬೇಕಿದ್ರು, ಒಂದು ಬುಕ್ ಬೇಕಿದ್ರು ನಮ್ಮ ತಂದೆನ ಡೈರೆಕ್ಟಾಗಿ ಕೇಳೋಕ್ಕೆ ಆಗ್ತಿರ್ಲಿಲ್ಲ. ನಮ್ಮ ಅಜ್ಜಿಗೆ ಹೇಳೋದು. ಅಜ್ಜಿಗೆ ಹೇಳ್ಬಿಟ್ಟು ನಮ್ಮ ತಂದೆ ಹೊರಗಡೆಯಿಂದ ಬಂದಾಗ ನಮ್ಮ ಅಜ್ಜಿ ನೀರು ಕೊಡೋಕೆ ಹೋಗ್ತಾರಲ್ಲ, ಕೈ ಕಾಲು ತೊಳ್ಕೊಳಕ್ಕೆ, ಅವ್ರು ಹೇಳಿ ಅವ್ನಿಗೊಂದು ಪೆನ್ಸಿಲ್ ಬೇಕಂತೆ ಕೊಡಿಸೋ ಅಥವಾ ನೋಟ್ಬುಕ್ ಬೇಕಂತೆ ಕೊಡಿಸೋ ಅಂತ ಹೇಳಿದಾಗ ಅವನೆಲ್ಲಿ ಅವ್ನು ರಾಸ್ಕಲ್ ನೆನ್ನೆ ಕೊಡಿಸಿದ್ದೆ ಹಂಗೆ ಅಂತ ಕೂಗಾಡೋದು. ಅಂದರೆ ಅವ್ರು ಎಸ್ಕೇಪ್ ಆಗೋದು ಪ್ರಯತ್ನ ಮಾಡ್ತಿರೋರು. ನಾವು ನಮ್ಮ ಅಜ್ಜಿ ಸೀರೆ ಸೆರ್ಗಿಟ್ಕೊಂಡು ಬಚ್ಚಿಟ್ಕೊಳ್ಳೋದು ಥರ ನಡೀತಿತ್ತು. ಸ್ವಲ್ಪ ಬೆಳೆದಂಗೆ ನಾನು ವ್ಯವಸಾಯ ಮಾಡ್ತಾಯಿದ್ದೀನಿ. ನಮ್ಮ ಜಮೀನಲ್ಲಿ ಒಬ್ಬರು ಒಂದು ಹೊರಗಡೆ ಬನ್ನಿ, ಆಚೆಗೆ ಜಮೀನಿಂದ ಆಚೆ ಬನ್ನಿ, ಜಮೀನು ನಂದು ಅಂತ. ಅದಕ್ಕೆ ನಮ್ಮ ಜಮೀನು ಇಷ್ಟು ವರ್ಷ ನಾವು ನಮಗೆ ಬುದ್ಧಿ ಬಂದಾಗಿಂದ ಇದು ನಮ್ಮ ಜಮೀನು, ನಿಮ್ಮ ಜಮೀನು ಹೆಂಗಾಗುತ್ತೆ ಅಂತ. ನಾನು ನಮ್ಮ ಚಿಕ್ಕಪ್ಪ ಕೆಲಸ ಮಾಡ್ತಾಯಿದ್ದೆ. ನಾನು ಜಗಳ ಮಾಡೋಕ್ಕೆ ಹೋದೆ.
ಆಗ ನಮ್ಮ ಚಿಕ್ಕಪ್ಪ ಸಮಾಧಾನ ಮಾಡಿಲ್ಲ, ಅಪ್ಪ ಬರಲಿಕ್ಕೆ ಕೇಳೋಣ ಸುಮ್ಮನೆ. ಅಪ್ಪ ಮನೆಗೆ ಬಂದರು ರಾತ್ರಿ ಲೇಟಾಗಿ. ಅವಾಗ ಹಿಂಗೆ ಅಂತಂದ್ರೆ, ಹೌದು ನಾನು ಮಾರ್ಬಿಟ್ಟಿದ್ದಾರೆ ಜಮೀನು. ಸರಿ, ಹೆಂಗೆ ನೀವು ಮಾರಿದ್ರಿ? ಇರೋದೇ ನಮ್ಗೆ ಅಷ್ಟೇ ಜಮೀನು, ಅದನ್ನು ನೀವು ಮಾರ್ಬಿಟ್ರೆ ಹೆಂಗೆ ಅನ್ನೋದು. ಇಲ್ಲ ನಾನು ನಮ್ಮ ಅಪ್ಪನ ಆಸ್ತಿ ನಾನು ಏನು ಬೇಕಾದ್ರೂ ಮಾಡ್ಕೊತೀನಿ, ನಿಮ್ಮ ಮನೆಯಿಂದ ಆಚೆ ಹೋಗು. ಅಲ್ಲಿಂದ ನಾನು ಆಚೆಗೆ ಬಂದೆ. ಆಚೆಗೆ ಬಂದರೆ ನಮ್ಮ ದೊಡ್ಡಪ್ಪನ ಮಗ ಸುಂದರ ಕೃಷ್ಣ ದಾಸ್ ಅವ್ರು ಸಿನಿಮಾದಲ್ಲಿದ್ದರು. ಹಾಗಾಗಿ ಅವ್ರು ಮೈಸೂರು ಶೂಟಿಂಗ್ ನಡೀತಿದೆ ಅಂತ ಗೊತ್ತಾಯಿತು. ಸರಿ, ಮೈಸೂರಿಗೆ ಬಂದು ಏನಾದ್ರು ಒಂದು ಕೆಲಸ ಕೊಡ್ಸೋಣ ಅಂತ ಕೇಳಿದೆ. ಆವಾಗ ಅವರು ಮಧುಸೂದನ್ ಅಂತ ಒಬ್ಬ ಒಳ್ಳೆ ಕ್ಯಾಮ್ರಾಮನ್ ಇದ್ದಾರೆ, ಅವ್ರ ಹತ್ರ ಸೇರಿಸ್ತೀನಿ, ಅವ್ರು ಬರ್ತಾರೆ ಈಗ ಶೂಟಿಂಗಿಗೆ, ನೀನು ನನ್ನ ಜೊತೆಲಿ ಇರು. ಹಾಗೆ ಇದ್ದೆ. ಆ ಇಡೀ ಸಿನಿಮಾ ಮುಗಿಯೋ ಅಷ್ಟೊತ್ತಿಗೆ ಮಧುಸೂದನ್ ಬರಲೇ ಇಲ್ಲ. ಅವ್ರು ತುಂಬ ಬ್ಯುಸಿ ಇದ್ದರು, ಅವ್ರ ಅಸಿಸ್ಟೆಂಟ್ಸ್ಗಳು ಕೆಲಸ ಮಾಡಿದ್ರು. ಹಾಗಾಗಿ ನಾನು ಮಧುಸೂದನ್ ಅವ್ರ ಜೊತೆ ಜಾಯ್ನ್ ಆಗೋಕ್ಕಾಗಲೇ ಇಲ್ಲ. ನಮ್ಮ ಅಣ್ಣನ ಜೊತೆಯಲ್ಲಿ ಕ್ಲಾಪ್ ಕೊಡೋದು, ಕಂಟಿನ್ಯೂಟಿ ಬರೆಯೋದು, ಈ ಥರದ ರಿಪೋರ್ಟ್ಸ್, ಎಡಿಟಿಂಗ್ ರಿಪೋರ್ಟ್ ಬರೆಯೋದು, ಈ ಥರ ಮಾಡಿಕೊಂಡು ಬಂದೆ. ಆ ಸಿನಿಮಾ ಸ್ವಲ್ಪ ಹಣಕಾಸಿನ ತೊಂದರೆಗಳು ಅದು ಇದು ಆಗಿ ಸ್ವಲ್ಪ ಡಿಲೇ ಆಯಿತು ಪ್ರೊಡಕ್ಷನ್ ಮುಗಿಯೋ ಅಷ್ಟೊತ್ತು. ಯಾವ ಸಿನಿಮಾ ಅಂತ ಹೇಳ್ಬೋದಾ? ಪರಿವರ್ತನೆ ಅಂತ. ಪರಿವರ್ತನೆ, ಓಕೆ. ಸಾರಿ, ಪುನರ್ದತ್ತ ಅಂತ ಸಿನಿಮಾ. CS ರಾವ್ ಅಂತ ತೆಲುಗಿನ ಡೈರೆಕ್ಟ್ರು. ಆ ಸಿನಿಮಾದ ಕೊನೆಯ ಹಂತದ ಎಡಿಟಿಂಗ್ ನಡೆಯೋ ಶುರು ಮಾಡಬೇಕು ಅನ್ನೋ ಅಷ್ಟೊತ್ತಿಗೆ CS ರಾವ್ ಅವರು ತೆಲುಗಿನಲ್ಲಿ ಬ್ಯುಸಿಯಾಗಿದ್ದರು. ಆ ಸಿನಿಮಾಗೆ ನಮ್ಮ ಅಣ್ಣ ಅಸೋಸಿಯೇಟ್ ಡೈರೆಕ್ಟ್ರು. ನಮ್ಮ ಅಣ್ಣನೂ ಈ ಕಡೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಮತ್ತು ಸಣ್ಣ ಪುಟ್ಟ ಆ್ಯಕ್ಟಿಂಗ್ ಶುರು ಮಾಡ್ಕೊಂಡಿದ್ರು, ಬ್ಯುಸಿ ಆಗ್ಬಿಟ್ಟಿದ್ರು. ಆ ಎಡಿಟ್ರು, ತೆಲುಗಿನ ಎಡಿಟ್ರು ಹನುಮಂತರಾವ್ ಅಂತ, ಅವ್ರ ಜೊತೆ ಒಬ್ರು ಯಾರೋ ಹೋಗಿ ಅವ್ರಿಗೆ ಅನುಮಾನಗಳಿದ್ದರೆ ಅನುಮಾನಗಳನ್ನ ಕ್ಲಿಯರ್ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಬೇಕಿತ್ತು ಕೆಲಸ ಮಾಡಿದ್ರು. ಹಾಗಾಗಿ ನನ್ನನ್ನು ಅವ್ರ ಜೊತೆ ಕಳಿಸಿದ್ರು ಮೈಸೂರು ಪ್ರೀಮಿಯರ್ ಸ್ಟುಡಿಯೋನಲ್ಲಿ. ಆ ಸಿನಿಮಾದ ಎಡಿಟಿಂಗ್ ನಡೀತು. ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ. ಆ ಸಿನಿಮಾದ ಕೆಲಸ ಮಾಡುವಾಗ ಸಣ್ಣ ಪುಟ್ಟ ಸಹಾಯಗಳು ಅವ್ರಿಗೆ ನಾನು ಎಡಿಟ್ರಿಗೆ ಮಾಡ್ತಿದ್ದೆ. ಕ್ಯಾನ್ ತೆಗೆದುಕೊಡೋದು, ಜಾಯಿನ್ ಮಾಡೋದು, ಸುತ್ತೋದು, ಈ ಥರ ಸಣ್ಣ ಅವ್ರು ಸಹಾಯ ಮಾಡಿಕೊಡೋದು ಅಷ್ಟೇ. ಈ ಥರದ್ದು ಮಾಡ್ತಿದ್ದೆ. ಅವ್ರಿಗೆ ಯಾಕೋ ಇಷ್ಟ ಆಗಿದೆ ನನ್ನ ಮೇಲೆ. ಇಷ್ಟ ಆಗಿ, ನೀನು ಯಾಕಪ್ಪ ಅಷ್ಟು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇರ್ತೀಯ, ನೀನು ಎಡಿಟಿಂಗ್ ಡಿಪಾರ್ಟ್ಮೆಂಟಿಗೆ ಬಾ, ನಿನಗೆ ಒಳ್ಳೆ ಫ್ಯೂಚರ್ ಇದೆ ಅಂತ. ನನಗೆ ಏನು ಗೊತ್ತಿಲ್ವಲ್ಲ ಸರ್ ಅಂತ. ನಾನು ಹೇಳ್ಕೊಡ್ತೀನಿ, ನಾನು ನೆಕ್ಸ್ಟ್ ಸಿನಿಮಾಗೆ ನನ್ನ ಜೊತೆಲಿ ಬಂದು ನೀನು ಸಹಾಯಕರಾಗಿ ಕೆಲಸ ಮಾಡು ಅಂತಂದು. ಆಯಿತು ಸರ್ ಅಂತಂದೆ. ಆ ಸಿನಿಮಾ ಮುಗೀತು. ಅವರು ಹೈದರಾಬಾದ್ ಹೋದರು, ನಾವು ಈ ಕಡೆ ಬಂದ್ವಿ. ಬಂದಮೇಲೆ ನನಗೆ ಉಮೇಶ್ ಕುಲಕರ್ಣಿ ಅವರು ಎಡಿಟರು, ಘಟಶ್ರಾದ್ದ ಮತ್ತು ಕೋಕಿಲ, ಬಾಲು ಮಹೇಂದ್ರ ಅವ್ರ ಕೋಕಿಲ, 2 ಸಿನಿಮಾ ಅವ್ರು ಎಡಿಟ್ರು. ಅವ್ರಿಗೊಬ್ಬ ಸಹಾಯಕ ಬೇಕಾಗಿತ್ತು. ಹಾಗಾಗಿ ಅವರು ಸ್ವಲ್ಪ ನನಗೇನಾದ್ರು ಹೆಲ್ಪ್ ಮಾಡೋಕ್ಕಾಗತ್ತಪ್ಪ ನೀನು? ಆಯ್ತು ಸರ್ ಮಾಡ್ತೀನಿ ಅಂಥೇಳಿ ಸಣ್ಣ ಪುಟ್ಟ ಹೆಲ್ಪ್ಗಳು, ನನಗೇನು ತುಂಬ ಏನು ಕೆಲಸ ಗೊತ್ತಿರಲಿಲ್ಲ, ಮಾಡ್ತಾಯಿದ್ದೆ. ಈ ಟೈಮ್ಗೆ ಅವ್ರಿಗೆ ಇನ್ನೊಂದು ತೀಸರಿ ಚೀಟ್ ಅಂತ ಒಂದು ಸಿನಿಮಾ ಉಮೇಶ್ ಕುಲಕರ್ಣಿ ಅವರಿಗೆ ಬಂತು. ಅವರು ಆ ಸಿನಿಮಾದ ರಶ್ ನೋಡಿಬಿಟ್ಟು ಅವ್ರಿಗೆ ಯಾಕೋ ಇಷ್ಟ ಆಗಲಿಲ್ಲ. ನಾನು ಮಾಡಲ್ಲಪ್ಪ ಅಂತ. ಈ ಮಧ್ಯದಲ್ಲಿ ನಮ್ಮ ಅಣ್ಣನಿಗೊಂದು ಪಿಕ್ಚರ್ ಡೈರೆಕ್ಷನ್ ಬಂತು, ತುಳು ಪಿಕ್ಚರು, ಸಂಗಮ ಸಾಕ್ಷಿ ಅಂತ. ಆ ಸಿನಿಮಾಗೆ ನಮ್ಮ ಅಣ್ಣಂಗೆ ಎಡಿಟರ್ ಬೇರೆ, NC ರಾಜನ್ ಅಂತ. ಅವರು ರಣಧೀರ ಕಂಠೀರವ ಸಿನಿಮಾ ಡೈರೆಕ್ಟ್ ಮಾಡಿದವರು, ಮಯೂರ ಎಡಿಟ್ ಮಾಡಿದವರು, ದೊಡ್ಡ ಎಡಿಟರ್, ಡೈರೆಕ್ಟರ್. ಅವ್ರು ಬಂದರು, ಅವ್ರಿಗೆ ಅಡ್ವಾನ್ಸ್ ಕೊಟ್ಟು ಕಳಿಸಿದ್ವಿ. ಅವ್ರು ಮದ್ರಾಸ್ಗೆ ಹೋದವ್ರು ತೀರ್ಕೊಂಡ್ಬಿಟ್ರು. ಮತ್ತು ನಾವು ತುಂಬ ಸಣ್ಣ ಬಡ್ಜೆಟ್ ಸಿನಿಮಾ ಮಾಡ್ತಾಯಿದ್ವಿ. ಮತ್ತು ಇನ್ನೊಬ್ಬ ಎಡಿಟರ್ಗೆ ದುಡ್ಡು ಕೊಟ್ಟು ಕರ್ಕೊಂಬರೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ನಮ್ಮಣ್ಣ ಅನ್ನೋದು ನೀನೇ ಮಾಡುವ ಅಂದರು. ನಂಗೆ ಗೊತ್ತಿಲ್ಲ, ನಾನು ಹೇಳ್ಕೊಡ್ತೀನಿ ಅಂತ. ಸರಿ ಅಂತೇಳಿ ಅವ್ರು ಶೂಟಿಂಗ್ ಹೋದರು, ನಮ್ಮಣ್ಣ ಶೂಟ್ ಮಾಡೋಕ್ಕೆ ಹೋದ್ರು. ಈ ಮಧ್ಯದಲ್ಲಿ ತೀಸರಿ ಚೀಟ್ ಅಂತ ಸಿನಿಮಾ ಉಮೇಶ್ ಕುಲಕರ್ಣಿ ಅವ್ರು ಬಿಟ್ಟದ್ರಿಂದ ಅದನ್ನು ಆ ಡೈರೆಕ್ಟ್ರು ನಾವೇ ಮಾಡಿಕೊಡಿ ಅಂದರು. ಆ ಸಿನಿಮಾನ ಮೊದಲು ಸ್ಟಾರ್ಟ್ ಮಾಡಿದೆ. ಆಮೇಲೆ ನಮ್ಮ ಅಣ್ಣನ ಸಿನಿಮಾನು ಬಂತು, ಅದನ್ನು ಎಡಿಟ್ ಮಾಡಿದೆ. ಆಮೇಲೆ ನಮ್ಮೂರ ಬಸವಿ ಅಂತ, ಉಗ್ರ ನರಸಿಂಹ ಅಂತ ಒಬ್ಬ ಡೈರೆಕ್ಟ್ರು. ಆಮೇಲೆ ಒಂದೊಂದು ಸಾಲಾಗಿ ಒಂದೊಂದೇ ಸಿನಿಮಾಗಳು ಬರೋಕ್ಕೆ ಶುರುವಾಯಿತು. ಆಮೇಲೆ S ರಾಮಚಂದ್ರ ಕ್ಯಾಮ್ರಾಮನ್, ಅವರು ನನಗೆ ತುಂಬ ಕೋಪ್ರೇಟ್ ಮಾಡೋದು. ಹಾಗಾಗಿ ಒಂದಷ್ಟು ಕನ್ನಡದ ಸಿನಿಮಾಗಳು, ಹೊಸ ಅಲೆ ಸಿನಿಮಾಗಳು ಬರೋಕ್ಕೆ ಶುರುವಾಯಿತು. ಹಾಗೆ ಎಡಿಟ್ರ್ ಆದ. ನನಗೆ ಎಡಿಟ್ರ್ ಆದಕ್ಕೆ ಭಾಳ ಖುಷಿಯಾಗಿದೆ. ಅಂದರೆ ನೆಮ್ಮದಿಯಾಗಿದ್ದೀನಿ, ಕೈ ತುಂಬ ಕೆಲಸ ಇದೆ, ನೆಮ್ಮದಿಯಾಗಿದ್ದೀನಿ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.